ಇನ್ನು ಬಂಧನಕ್ಕೆ ಕಾರಣಗಳನ್ನು ಆರೋಪಿಗಳಿಗೆ ತಿಳಿಸಿಲ್ಲವೆಂದು ಆರೋಪಿಸಲಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸಿ ಎಸ್ಪಿಪಿ ಪ್ರಸನ್ನಕುಮಾರ್ ಈಗ ವಾದ ಮುಂದುವರಿಸ್ತಾ ಇದ್ದಾರೆ. ತನಿಖಾಧಿಕಾರಿ ಬಳಿ ಇರುವ ಮಾಹಿತಿಯನ್ನಷ್ಟೇ ಆರೋಪಿಗಳೇ ನೀಡಲು ಸಾಧ್ಯ. ರಾತ್ರಿ 10:30ರಿಂದ ಬೆಳಗ್ಗೆ 8 ಗಂಟೆ ನಡುವಿನ ತನಿಖೆಯ ವೇಳೆ ಇದ್ದ ಮಾಹಿತಿ, ಇರುವ ಮಾಹಿತಿಯನ್ನೇ ಬಂಧನಕ್ಕೆ ಕಾರಣವಾಗಿ ನೀಡಲಾಗಿದೆ. ಏನೇನು ಅವ್ರು ಬಾಯ್ಬಿಟ್ಟಿದ್ರಲ್ಲ ಅದೇ ಕಾರಣ ಅವ್ರನ್ನ ಬಂಧಿಸೋದಕ್ಕೆ. ಬಂಧನಕ್ಕೆ ಕಾರಣಗಳನ್ನ ಕೊಟ್ಟಿಲ್ಲ ಅಂತ ನಮ್ಮ ಏನು ಆಪೋಸಿಟ್ ಇರುವಂತ ವಕೀಲರು ಹೇಳಿದ್ದಾರೆ. ಆದರೆ ಈಗ ಏನು ಕಾರಣ ಅನ್ನೋದು ಬಹಳ ಮುಖ್ಯವಾಗಿ, ಏನು ಅವರು ರಾತ್ರಿ 10:30ರಿಂದ ಬೆಳಗ್ಗೆ 8 ಗಂಟೆವರೆಗೂ ಕೂಡ ಏನು ಅಲ್ಲಿ ವಿಚಾರಣೆ ನಡೀತು, ಸೊ ಅದರಲ್ಲಿರುವಂಥ ಅಂಶಗಳೇನೆ ಅವ್ರನ್ನ ಅಲ್ಲಿ ಬಂಧಿಸೋದಕ್ಕೆ ಕಾರಣ. ಅವರೇ ಬಾಯ್ಬಿಟ್ಟಿರುವಂಥ ವಿಚಾರಗಳು, ಅದರ ಆಧಾರದ ಮೇಲೆ ಅವ್ರನ್ನ ಬಂಧಿಸಲಾಗಿದೆ. ತನಿಖಾಧಿಕಾರಿ ಬಳಿ ಇರುವಂಥ ಮಾಹಿತಿಯನ್ನಷ್ಟೇ ಆರೋಪಿಗಳಿಗೆ ನೀಡೋದಕ್ಕೆ ಸಾಧ್ಯ ಅಂತ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಈಗ ತಿಳಿಸ್ತಾ ಇದ್ದಾರೆ. ಸೊ ರಾತ್ರಿ 10:30ರಿಂದ ಬೆಳಗ್ಗೆ 8 ಗಂಟೆ ನಡುವಿನ ತನಿಖೆ ಅಂದರೆ ಇವ್ರನ್ನ ಒಬ್ಬೊಬ್ಬರನ್ನಾಗಿ ಕರೆಸಿ ಮಾತನಾಡಿಸಲಾಯ್ತಲ್ಲ, ಆಗ ಇವರ ಸ್ಟೇಟ್ಮೆಂಟ್ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಆಗ ವೆರಿ ಕ್ಲಿಯರ್ ಗೊತ್ತಾಯಿತು ಎಸ್.ಸಿ.ಪಿ. ಚಂದನ್ ಮತ್ತು ಉಳಿದಂಥ ಅಧಿಕಾರಿಗಳಿಗೆ ಇಲ್ಲೇನೋ ಮಿಸ್ ಹೊಡಿತಾ ಇದೆ, ಇವರು ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟನ್ನು ಕೊಡ್ತಿರೋದು ನೋಡಿದ್ರೆ ಇಲ್ಲೇನೋ ಮಿಸ್ ಹೊಡಿತಿದೆ ಅಂತ. ಸೊ ಅದಾದಮೇಲೆ ಅಲ್ಲಿ ಏನು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು, ಏನು ತಾಳೆ ಆಗಲಿಲ್ಲ, ನಂತರ ಅವರೇ ಬಾಯ್ಬಿಟ್ಟಂಥ ಸತ್ಯ, ಇದೆಲ್ಲವೂ ಕೂಡ ಬಂಧನಕ್ಕೆ ಕಾರಣವಾಗಿರುವಂಥ ಅಂಶಗಳು. ಸೊ ದರ್ಶನ್ ಪರ ವಕೀಲರು ಬಂಧನ ಮಾಡಿದ್ದಕ್ಕೆ ಕಾರಣಗಳನ್ನು ಕೊಟ್ಟಿಲ್ಲ, ಬಂಧಿಸಿದ್ರು ಅನ್ನೋದನ್ನು ವಾದ ಮಂಡನೆಯಲ್ಲಿ ತಿಳಿಸಿದರು. ಸೊ ಆದರೆ ಅದಕ್ಕೆ ಈಗ ಕಾರಣಗಳನ್ನು ತಿಳಿಸಲಾಗ್ತಾ ಇದೆ. ಸೊ ತನಿಖಾಧಿಕಾರಿ ಬಳಿ ಇರುವಂತಹ ಮಾಹಿತಿಯನ್ನಷ್ಟೇ ಆರೋಪಿಗಳಿಗೆ ನೀಡೋದಕ್ಕೆ ಸಾಧ್ಯ ಅಂತ ಈಗ ಎಸ್ಪಿಪಿ ಪ್ರಸನ್ನಕುಮಾರ್ ತಮ್ಮ ವಾದದಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಅದನ್ನು ಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಅವರು ಕೊಡೋಕೆ ಸಾಧ್ಯ ಇಲ್ಲ. ಸೊ ರಾತ್ರಿ 10:30ರಿಂದ 8 ಗಂಟೆವರೆಗೆ ಏನೇನು ಆಗಿದೆ, ಸೊ ಅದರ ಬಗ್ಗೆ ಆ ತನಿಖೆಯಲ್ಲಿ ಏನೇನು ಸಿಕ್ತು, ಆ ಮಾಹಿತಿ ಆಧಾರದ ಮೇಲೆ ಅವ್ರನ್ನ ಬಂಧಿಸಲಾಗಿದೆ. ಇರೋ ಮಾಹಿತಿಯನ್ನು ಬಂಧನಕ್ಕೆ ಕಾರಣವಾಗಿ ನೀಡಲಾಗಿದೆ ಅಂತ ಈಗ ಎಸ್ಪಿಪಿ ಪ್ರಸನ್ನಕುಮಾರ್ ಹೇಳ್ತಿದ್ದಾರೆ. ಸೊ ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಈಗ ಮುಂದುವರಿತಿದೆ. ಮೊದಲನೇದಾಗಿ ಕಿಡ್ನ್ಯಾಪ್ ವಿಚಾರವಾಗಿ ಕೂಡ ಮಾತನಾಡಿದ್ರು. ಇದೊಂದು ಕಿಡ್ನ್ಯಾಪ್ ಏನೇ, ಜೊತೆಗೆ ಕಿಡ್ನ್ಯಾಪ್ ಮಾತ್ರ ಅಲ್ಲ, ಆತನ ರಾಬರಿ ಕೂಡ ಆಗಿದೆ. ಕಾರಡಿಗೆಯನ್ನು ಅಲ್ಲಿ ಕದಿಯಲಾಗಿದೆ, ಕಿತ್ಕೊಂಡಿದ್ದಾರೆ. ಸೊ ಹಾಗೆ ಶೆಡ್ನಲ್ಲಿ ಬಂದ ಮೇಲೆ ಏನಾಯಿತು ಅನ್ನೋದ್ರ ಬಗ್ಗೆ ಕೂಡ ಪ್ರಸನ್ನಕುಮಾರ್ ಈಗ ತಮ್ಮ ವಾದದಲ್ಲಿ ತಿಳಿಸ್ತಾ ಇರೋದು. ಯಾರು ಬರೋಕೆ ಹೇಳಿದ್ರು, ದರ್ಶನ್ ಬಂದ ಮೇಲೆ ಏನಾಯಿತು, ಬ್ಲ್ಯಾಕ್ ಸ್ಕಾರ್ಪಿಯೋದಲ್ಲಿ ಬಂದು ಇಳಿದ ಮೇಲೆ ಎದೆ ಗೊತ್ತಿರೋದು, ಸುದಾದ್ಮೇಲೆ ಮೆಸೇಜ್ ಓದಿಸ್ತಾ ಮರ್ಮಾಂಗಕ್ಕೆ ಓದಿರುವಂಥದ್ದಿರಲಿ, ಹಾಗೆ ಅಲ್ಲೇ ಫೋಟೋವನ್ನು ತಗೊಂಡಿದ್ದು, ಇವರೆಲ್ಲರೂ ಕೂಡ ಯಾರು ಬಂದು ಅಲ್ಲಿ ಫೋಟೋ ತಗೊಂಡ್ರು, ಈ ವಿಚಾರವನ್ನು ತಿಳಿಸಲಾಗ್ತಾ ಇದೆ. ಅಂದರೆ ಅದನ್ನು ಜೊತೆಗೆ ಈ ಪ್ರತ್ಯಕ್ಷದರ್ಶಿ ಏನಿದ್ದ ಆತ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳು, ಇದೆಲ್ಲವನ್ನು ಕೂಡ ಎಸ್ಪಿಪಿ ಪ್ರಸನ್ನಕುಮಾರ್ ರೀಡ್ಔಟ್ ಮಾಡಿದರು. ಸುದಾದ ನಂತರ ಈ ಬಂಧನಕ್ಕೆ ಕಾರಣದ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ, ಅಂದರೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಹಾಗೆ ರಕ್ತದ ಕಲೆಗಳು ಈ ಬಟ್ಟೆಯಲ್ಲಿ, ಶೂ ಅಲ್ಲಿ ಸಿಕ್ತಂಥದ್ರ ಬಗ್ಗೆ ಕೂಡ ಸಂಶಯ ವ್ಯಕ್ತಪಡಿಸಿದರು ಸಿ.ವಿ. ನಾಗೇಶ್. ಸೊ ಅದಕ್ಕೂ ಕೂಡ ಕ್ಲಾರಿಟಿಯನ್ನು ಈಗ ಕೊಡ್ತಿದ್ದಾರೆ. ಪೋಸ್ಟ್ ಮಾರ್ಟಮ್ ವೈದ್ಯರು ರೇಣುಕಾಸ್ವಾಮಿ ರಕ್ತ ಇದ್ದಂಥ ಸೀಲ್ ಮಾಡಿದಂಥ ಬಾಟ್ಲನ್ನು ಕಳಿಸಿದ್ದಾರೆ. ಅದಾದಮೇಲೆ ಟ್ಯಾಲಿ ಮಾಡಲಾಗಿದೆ. ಬಂಧನಕ್ಕೆ ಕಾರಣಗಳನ್ನ ಆರೋಪಿಗಳಿಗೆ ಒದಗಿಸಲಾಗಿದೆ. ಈ ಬಗ್ಗೆ ಕೋರ್ಟ್ನ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಹೈಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದ ಮುಂದುವರಿತಾ ಇದೆ. ಬಂಧನಕ್ಕೆ ಕಾರಣಗಳನ್ನ ಆರೋಪಿಗಳಿಗೆ ತಿಳಿಸಿದೀವಿ, ಯಾಕೆ ಬಂಧಿಸ್ತಾ ಇದ್ದೀವಿ ಅಂತ. ಈ ಬಗ್ಗೆ ಕೋರ್ಟ್ನ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಹೈಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಈಗ ವಾದ ಮುಂದುವರಿಸ್ತಾ ಇದ್ದಾರೆ. ಯಾಕೆ ಬಂಧಿಸಿದ್ರು ಅದಕ್ಕೆ ಕಾರಣ ಕೊಟ್ಟಿಲ್ಲ ಅಂತ ಸಿ.ವಿ. ನಾಗೇಶ್ ಹೇಳಿದರು. ಆದರೆ ಈ ಬಗ್ಗೆ ಕೋರ್ಟ್ನ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಹೈಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಈಗ ವಾದ ಮುಂದುವರಿಸ್ತಾ ಇದ್ದಾರೆ. ಸೊ ಇದರಲ್ಲಿ ಮುಖ್ಯವಾಗಿ ತಿಳಿಸ್ತಾ ಇರೋದು, ಯಾಕೆ ಬಂಧಿಸಿದ್ರು ಅನ್ನೋ ಕಾರಣ ಕೊಟ್ಟಿಲ್ಲ ಅನ್ನೋದು ಹೇಳಿದ್ರಲ್ಲ, ಅದಕ್ಕೆ ಬಹಳ ಸ್ಪಷ್ಟವಾಗಿ ಕೋರ್ಟ್ನ ಸಂದೇಶದಲ್ಲಿ, ಒಂದು ಆದೇಶದಲ್ಲಿ ಇದೆ ಎಲ್ಲವೂ ವಿಚಾರ ಅಂತ. ಸೊ ಹಾಗೆ ಈ ರಕ್ತದ ಬಗ್ಗೆ ಕೂಡ ಈಗ ತಿಳಿಸಲಾಗ್ತಾ ಇದೆ. FSL ಅವರು ಯಾಕೆ ಬಾಟಲಿಂದ ಕಲೆಕ್ಟ್ ಮಾಡಿದ್ರು, ಏನು ಅನ್ನೋದ್ರ ಬಗ್ಗೆ ಕೂಡ. ಸೊ ಓವರ್ ಆಲ್ ಅಲ್ಲಿಂದ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಇಲ್ಲಿಗೆ ಕರೆ ತರೋ ತನಕ ಏನೇನಾಗಿತ್ತು, ಸೊ ಅದಾದಮೇಲೆ ಶೆಡ್ಡಿಗೆ ಬಂದ ಮೇಲೆ ಏನಾಯಿತು, ಇದೆಲ್ಲವನ್ನು ಕೂಡ ಇವತ್ತು ವಿವರವಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ನ್ಯಾಯಾಧೀಶರ ಮುಂದೆ ತಿಳಿಸ್ತಾ ಇದ್ದಾರೆ. ಜೊತೆಗೆ ಸಿ.ವಿ. ನಾಗೇಶ್ ಅವರು ಏನೊಂದಷ್ಟು ವಿಚಾರಗಳನ್ನ ಪ್ರಶ್ನೆ ಎತ್ತಿದ್ರು, ಅದಕ್ಕೆ ಉತ್ತರವನ್ನು ಎಸ್ಪಿಪಿ ಪ್ರಸನ್ನಕುಮಾರ್ ಕೊಡ್ತಿದ್ದಾರೆ. ಆರೋಪಿಗಳ ಬಟ್ಟೆ, ಶೂಗಳಲ್ಲಿ ರೇಣುಕಾಸ್ವಾಮಿ ರಕ್ತ ಕಲೆ ಪತ್ತೆ ಆಗಿದೆ. ಜೊತೆಗೆ ಅದೇ ಒಂದು ಡ್ರೆಸ್ಸನ್ನು, ನೀಲಿ ಟಿ ಶರ್ಟ್, ಬ್ಲ್ಯಾಕ್ ಪ್ಯಾಂಟನ್ನು ದರ್ಶನ್ ಅವತ್ತು ಧರಿಸಿದ್ದು, ಫೋಟೋಗೆ ಪೋಸ್ ಕೊಟ್ಟಿದ್ದು, ಇದೆಲ್ಲವೂ ಕೂಡ ಕ್ಯಾಮ್ರಾದಲ್ಲಿ ಇದೆ. ಇದು ದರ್ಶನ್ ವಿಚಾರಣೆ ಸಂಬಂಧಪಟ್ಟ ಹಾಗೆ ಬೇಲ್ ಸಿಗುತ್ತಾ ಏನು ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿಯನ್ನು
ಆದರೆ ಏನೇನು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಾರೆ ಈಗ ಪೊಲೀಸರ ಮುಂದೆ, ಅಂದರೆ ಪೊಲೀಸರ ಮುಂದೆ ಏನು ಸಾಕ್ಷಿಗಳು ಹೇಳಿಕೆಯನ್ನು ಕೊಟ್ಟರು, ಸಮತ ಏನು ಪವಿತ್ರ ಗೌಡ ಸ್ನೇಹಿತೆ ಕೊಟ್ಟಂಥ ಹೇಳಿಕೆ, ಸೊ ಅದನ್ನು ಕೂಡ SPP ಪ್ರಸನ್ನಕುಮಾರ್ ಇಲ್ಲಿ ತಮ್ಮ ವಾದದಲ್ಲಿ ತಿಳಿಸಿದರು. ದರ್ಶನ್ ಬರ್ತಿರೋದಾಗಿ ಈ ಥರ ಫೋನ್ ಮಾಡಿ ಟಾರ್ಚರ್ ಮಾಡ್ತಿದ್ದಂಥ ರೇಣುಕಾಸ್ವಾಮಿಯನ್ನು ಇವತ್ತು ಕರೆತಂದಿದ್ದಾರಂತೆ. ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ದರ್ಶನ್ ಕೂಡ ಬಂದಿದ್ದಾರೆ ಅಂತ ಭಾಳ ಖುಷಿಯಾಗಿ ಪವಿತ್ರ ಗೌಡ ಸಮತಾಗಿ ಕರೆ ಮಾಡಿರೋದ್ರ ಬಗ್ಗೆ ಕೂಡ ತಿಳಿಸಲಾಗಿದೆ. ಇನ್ನು ಚಿಕ್ಕಣ್ಣ ಅವ್ರನ್ನ ಯಾಕೆ ವಿಚಾರಣೆಗೆ ಒಳಪಡಿಸಲಾಯಿತು ಅನ್ನೋದು ಭಾಳಷ್ಟು ಮಂದಿಗೆ ಪ್ರಶ್ನೆ ಇತ್ತು. ಸೊ ಸ್ಟೋನಿ ಬ್ರೂಕ್ನಲ್ಲಿ ಅವತ್ತು ಆ ಒಂದು ಮೀಟಿಂಗ್ ಎಲ್ಲರೂ ಕೂಡ ಸೇರಿರಬೇಕಾದ್ರೆ ಅಲ್ಲಿ ಚಿಕ್ಕಣ್ಣ ಕೂಡ ಇದ್ದರು. ಆಗ ಪವನ್ ಏನೋ ಅಲ್ಲಿ ಬಂದವನು ದರ್ಶನ್ ಅವ್ರ ಜೊತೆ ಏನೋ ಮಾತನಾಡ್ತಾ ಇದ್ದ, ದರ್ಶನ್ ಕಿವಿಲಿ ಆತ ಏನೋ ಹೇಳಿ ಹೋದ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕಣ್ಣ ಅವ್ರನ್ನ ಕರೆಸಲಾಗಿತ್ತು. ಹೌದಾ, ಪವನ್ ಅಲ್ಲಿಗೆ ಬಂದಿದ್ದ ಆ ಟೈಮಿಗೆ, ಎಷ್ಟೊತ್ತಿಗೆ, ಏನು ಅನ್ನೋದ್ರ ಬಗ್ಗೆ ಚಿಕ್ಕಣ್ಣ ಅವರಿಗೆ ಕೂಡ ಕೇಳಲಾಗಿದೆ ಅನ್ನೋದ್ರ ಬಗ್ಗೆ SPP ಪ್ರಸನ್ನಕುಮಾರ್ ತಮ್ಮ ವಾದ ಮಂಡನೆಯಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಬಂಧನಕ್ಕೆ ಕಾರಣ ಇದು ಈಗ SPP ಪ್ರಸನ್ನಕುಮಾರ್ ಅವರು ಕೆಲವೇ ಹೊತ್ತಿನ ಹಿಂದೆ ಕೊಡ್ತಿರುವಂಥ ಕ್ಲಾರಿಟಿ. ಆರೋಪಿಗಳಿಗೆ ಬಂಧನದ ಕಾರಣಗಳನ್ನು ತಿಳಿಸಲಾಗಿಲ್ಲ ಅನ್ನೋದು. ಸೊ ಸುಪ್ರೀಂ ಕೋರ್ಟ್ನ ತೀರ್ಪು ಉಲ್ಲೇಖಿಸಿ SPP ಪ್ರಸನ್ನಕುಮಾರ್ ಆರೋಪಿಗಳಿಗೆ ಬಂಧನಕ್ಕೆ ರೀಸನ್ ಎಷ್ಟು ಕೊಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ.